ಸ್ವೀಕರಿಸಿ ತಮ್ಮ ಪರವಾಗಿ ಯಾವತ್ತೂ ಹೋರಾಟಕ್ಕೆ ನಮ್ಮ ಪಕ್ಷ ಸನ್ನದ್ಧವಾಗಿದೆ. ದಯಮಾಡಿ ತಮ್ಮ ಅಹವಾಲುಗಳಿದ್ರೆ ತಾವು ಸಲ್ಲಿಸಬಹುದು ಅಂತ ತಮ್ಮೆಲ್ಲ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಈ ಒಂದು ಉದ್ಘಾಟನಾ ಭಾಷಣವನ್ನು ನಮ್ಮ ಮಾನ್ಯ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮಿಗಳು ನೆರವೇರಿಸ್ಕೊಡ್ಬೇಕಂತ ಕೇಳ್ತಾ ಅವರ ಕಾರ್ಯನಿಮಿತ್ತ ಹೊರಡೋರಿದ್ದಾರೆ ಗದಗಿಗೆ. ಆದ್ದರಿಂದ ದಯವಿಟ್ಟು ಅವರು ಉದ್ಘಾಟನಾ ಭಾಷಣ ಮಾಡಿ ಮುಂದುವರಿಯಲು ಕೇಳ್ಕೊಳ್ತಾ ಇದ್ದೀನಿ. बोलो भारत माता की जय, बोलो भारत माता की जय. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಈ ಒಂದು ಆಂದೋಲನ, ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ದಾವಣಗೆರೆ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನಿಂದ ಬಂದಿರತಕ್ಕಂತಹ ಎಲ್ಲ ಹಿರಿಯ ಮುಖಂಡರೇ, ನಮ್ಮ ಭೂಮಿಯನ್ನ ಕಳೆದುಕೊಂಡಿರ್ತಕ್ಕಂತಹ ಎಲ್ಲ ರೈತಾಪಿ ವರ್ಗದ ಎಲ್ಲ ರೈತ ಬಾಂಧವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ನಮಗೆಲ್ಲರಿಗೂ ವಂದಿಸ್ತಾ ಇವತ್ತು ಬಹಳ ದೊಡ್ಡ ಆಶ್ಚರ್ಯ ಆಗ್ತಾ ಇದೆ. ನಾವೇನು ಕರ್ನಾಟಕ ರಾಜ್ಯದಲ್ಲಿದ್ದೀವ ಅಥವಾ ಭಾರತ ದೇಶದಲ್ಲಿದ್ದೀವ ಅಥವಾ ಮತ್ಯಾವುದೋ ದೇಶದಲ್ಲಿದ್ದೀವ ಅಂತ ಹೇಳಿ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಇವತ್ತು ಏನು ನಡೀತಾ ಇದೆ ರಾಜ್ಯದಲ್ಲಿ, ಒಬ್ಬ ರೈತ ತನ್ನ ಹೊಟ್ಟೆಪಾಡಿಗಾಗಿ ಒಂದಿಷ್ಟು ಜಮೀನನ್ನ ಪಡ್ಕೊಂಡು ತಮ್ಮ ಜೀವನವನ್ನ ನಡೆಸುವಂತ ಒಬ್ಬ ರೈತನನ್ನ ಈ ದೇಶದ ಬೆನ್ನೆಲುಬು, ಈ ದೇಶದ ಬಹುದೊಡ್ಡ ಶಕ್ತಿ ಇವತ್ತು ರೈತನಿಗೆ ಮೇಲಿಂದ ಮೇಲೆ ಅನ್ಯಾಯ ಆಗ್ತಾ ಇದೆ. ಇವತ್ತು ನಾವು ಯಾವ ಸರ್ಕಾರದ ಮೇಲೆ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ವಿ, ಯಾವ ಸರ್ಕಾರ ಇವತ್ತು ನಮ್ಮನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳಿ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ವಿ, ಅಂತಹ ಸರ್ಕಾರ ಇವತ್ತು ತಾರತಮ್ಯ ಮಾಡ್ತಾ ಇದೆ. ಧರ್ಮಗಳ ಮಧ್ಯೆ ಇವತ್ತು ಮನಸ್ತಾಪಗಳನ್ನು ಉಂಟು ಮಾಡ್ತಕ್ಕಂಥ ಒಂದು ಕಿಚ್ಚನ್ನ ಹೊತ್ತಿಸ್ತಾ ಇದೆ. ದಯಮಾಡಿ ಗಣರಾಜ್ಯ ಸರ್ಕಾರ, ಈ ರಾಜ್ಯ ಸರ್ಕಾರ ಸಮಾನವಾಗಿರ್ತಕ್ಕಂತಹ ಸಾಮಾಜಿಕವಾಗಿರ್ತಕ್ಕಂತಹ ಒಂದು ನ್ಯಾಯವನ್ನ, ಒಂದು ನೀತಿಯನ್ನು ಅನುಸರಿಸಬೇಕು. ನಾವು ಈ ದೇಶದ ಇತಿಹಾಸವನ್ನ, ಈ ಕರ್ನಾಟಕದ ಇತಿಹಾಸವನ್ನ ಹಿಂದೆ ನಾವು ನೋಡಿದಾಗ ಆ ಪಾಠದಲ್ಲಿ ನಾವು ಓದ್ತಿರ್ಬೇಕಾದ್ರೆ ಈ ದೇಶದ ಮೇಲೆ ಎಂತೆಂಥ ದಾಳಿಗಳು ನಡೆದಿದೆ. ನಮ್ಮ ದೇಶದ ಸಂಪತ್ತನ್ನ, ನಮ್ಮ ದೇಶದ ಸಂಪನ್ಮೂಲಗಳನ್ನ ಲೂಟಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಬರೀ ಸಂಪನ್ಮೂಲ ಅಷ್ಟೇ ಲೂಟಿ ಮಾಡ್ತಾ ಇಲ್ಲ, ಇವತ್ತು ನಮ್ಮ ಹಕ್ಕುಗಳನ್ನ, ನಮ್ಮ ಜಮೀನುಗಳನ್ನ, ನಮ್ಮ ಅಸ್ತಿತ್ವವನ್ನೇ ಕಸಿದುಕೊಳ್ತಕ್ಕಂಥ ಒಂದು ದಿನ ನಮ್ಮ ಎದುರು ಬಂದಿದೆ ಬಂಧುಗಳೇ. ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇಂಥ ಹೋರಾಟದಲ್ಲಿ ಜಾತಿ, ಧರ್ಮ, ಮತ, ಪಂಥ ಭೇದಗಳನ್ನು ಬಿಟ್ಟು ಇವತ್ತು ನಮ್ಮನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕಾಗಿದೆ ಬಂಧುಗಳೇ. ಇದು ಎಂತಹ ಒಂದು ಅಪಾಯಕಾರಿ, ಎಂತಹ ಒಂದು ಎಚ್ಚರಿಕೆಯ ಗಂಟೆ ಇದಾಗಿದೆ. ಇವತ್ತು ಬರೀ ರೈತರಿಗೆ ಅಷ್ಟೇ ಅನ್ಯಾಯ ಆಗ್ತಾ ಇಲ್ಲ, ಇವತ್ತು ಮಠಾಧೀಶರಿಗೆ, ಮಠಗಳಿಗೂ ಕೂಡ ಬಿಡ್ತಾ ಇಲ್ಲ, ಇವತ್ತು ದೇವಸ್ಥಾನದ ಜಾಗ ಕೂಡ ಬಿಡ್ತಾ ಇಲ್ಲ. ಬಹಳ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ಇವತ್ತು ಏನ್ ನಾವೇನು ಕುತ್ಕೊಂಡು ಹೋರಾಟದಲ್ಲಿ ನಾವು ಭಾಗವಹಿಸಿದವಲ್ಲ, ಇದು ಕೂಡ ವಕ್ಫ್ ಮಂಡಳಿ ಜಾಗ ಅಂತ ಹೇಳಿ ನಾನು ಕೇಳ್ಪಟ್ಟೆ. ಇದು ಕೂಡ ಅವರಿಗೆ ಸೇರ್ತದೆ. ವಿಧಾನಸೌಧನೂ ಅವ್ರದೇ ಅಂತೆ, ಲಾಲ್ಬಾಗ್ ಪಾರ್ಕು ಅವ್ರದೇ ಅಂತೆ, ಮೆಜೆಸ್ಟಿಕ್ ಕೂಡ ಅವ್ರದೇ ಅಂತೆ. ಯಾವ ಧೈರ್ಯದ ಮೇಲೆ, ಯಾವ ನಂಬಿಕೆ ಮೇಲೆ ಅವರು ಮಾತನಾಡ್ತಾ ಇದ್ದಾರೆ? ದಯಮಾಡಿ ಇದು ಕೇವಲ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲ, ತಾಲೂಕು ಮಟ್ಟದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಇದರ ವಿರುದ್ಧವಾಗಿ ದೊಡ್ಡ ಚಳವಳಿಗೆ ನಡಿಬೇಕಾಗ್ತದೆ ಬಂಧುಗಳೇ. ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿದೆ. ಇವತ್ತು ನಾವು ಇದನ್ನೆಲ್ಲ ನೋಡಿಕೊಂಡು ನಮ್ಮ ಮಠಾಧೀಶರು ಕೂಡ ಯಾರು ಕೂಡ ಮಠದಲ್ಲಿ ಕೂತಿಲ್ಲ.
ಇವತ್ತು ಮಠಗಳಿಗೂ ಕೂಡ ಇವತ್ತು ಧಕ್ಕೆಯನ್ನು ಉಂಟಾಗಿದೆ. ಮಠದ ಆಸ್ತಿಯ ಮೇಲೂ ಕೂಡ ಇವತ್ತು ಕಂಡುಬಿದ್ದಿದೆ. ಎಲ್ಲಿ ಮಾಡಿದ್ರು ಎಲ್ಲಿ ಕೇಳಿದ್ರು ಇದು ಹಕ್ಕು ಬೋರ್ಡಿನ ಆಸ್ತಿಗಳು. ಅದಕ್ಕೆ ನಾವು ಮಠಾಧೀಶರು ಕೂಡ ಇವತ್ತು ನಾವು ಯಾರು ಕೂಡ ಮಠಗಳಲ್ಲಿ ಕೂತಿಲ್ಲ. ನಮ್ಮ ಬಿಜಾಪುರ ಜಿಲ್ಲೆಯಿಂದ, ಬೀದರ್ ಜಿಲ್ಲೆ ಗುಲ್ಬರ್ಗದಿಂದ ನಮ್ಮ ಏನು ಕೊಳ್ಳೇಗಾಲ ಮೈಸೂರಿನವರೆಗೂ ಕೂಡ ಒಂದು ಜನಜಾಗೃತಿ ಆಂದೋಲನ ನಡೀತಾ ಇದೆ. ಏನು ಆ ಜಾಗೃತಿ ಅಂತ ಹೇಳಿದ್ರೆ, ವಕ್ಫ್ ಬೋರ್ಡ್ ಹಟಾವೋ, ರೈತರನ್ನ ಬಚಾವೋ ಅಂತಕ್ಕಂಥ ಒಂದು ಆಂದೋಲನ. ದಯಮಾಡಿ ನಮ್ಮ ರೈತ ಬಂಧುಗಳಿಗೆ ಈಗಾಗಲೇ ಬಹಳಷ್ಟು ನೋವಲ್ಲಿ ಸಂಕಟದಲ್ಲಿದ್ದಾರೆ. ಅವರಿಗೆ ತಮ್ಮ ದಿನನಿತ್ಯದ ಜೀವನ ಹೊಟ್ಟೆಪಾಡಿಗೂ ಕೂಡ ತೊಂದರೆಯಲ್ಲಿದ್ದಾರೆ. ಅವರು ಅರಣ್ಯ ಭೂಮಿಯಲ್ಲಿ ಬರ್ತಕ್ಕಂಥ ಜಮೀನನ್ನ ಅವಲಂಬಿಸಿ ಇವತ್ತು ರಾಜ್ಯ ಅರಣ್ಯ ಭೂಮಿಗಳು, ನಮ್ಮ ಕೇಂದ್ರ ಸರ್ಕಾರದ ಅರಣ್ಯ ಭೂಮಿಯಲ್ಲಿ ಬರ್ತಕ್ಕಂಥ ಜಮೀನನ್ನ ಅವಲಂಬಿಸಿ ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಕೃಷಿ ಭೂಮಿಯನ್ನ ನಂಬಿ ಇವತ್ತು ಏನು ಕೃಷಿ ಕಾಯಕವನ್ನ ಮಾಡಿ ಬದುಕ್ತಾ ಇದ್ದಾರೆ. ಇವತ್ತು ಅದಕ್ಕೂ ಕೂಡ ಕಲ್ಲು ಹಾಕ್ತಾ ಇದ್ದಾರೆ. ಅದರ ನಡುವೆ ಇದು ಬಹಳ ದೊಡ್ಡ ಮೋಸ, ಬಹಳ ದೊಡ್ಡ ಕುತಂತ್ರ. ದಯಮಾಡಿ ಸರ್ಕಾರ ಇದರ ಬಗ್ಗೆ ತಾವು ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ, ಇದು ಕೇವಲ ಪಕ್ಷದ ಹೋರಾಟ ಅಂತ ಹೇಳಿದ್ರೆ ತಾವ್ಯಾರು ಭಾವಿಸಬೇಡಿ. ಇದು ಇಡೀ ಕರ್ನಾಟಕ ನಾಡಿನ ಮಠಾಧೀಶರ, ಎಲ್ಲ ನಾಡಿನ ರೈತರ, ಸಮಸ್ತ ಸದ್ಭಕ್ತರ ಎಲ್ಲರ ಒಂದು ಹೋರಾಟ ಇದಾಗಿದೆ ಬಂಧುಗಳೇ. ಇದು ಬರೀ ಕೇವಲ ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಇದಾಗಿದೆ. ನಿಮ್ಮಗಳ ಜೊತೆಗೆ ನಾವು ಯಾವತ್ತೂ ಕೂಡ ಇದ್ದೇವೆ. ಇಂತಹ ನಮ್ಮ ರೈತರಿಗೆ, ನಮ್ಮ ಕೂಲಿ ಕಾರ್ಮಿಕರಿಗೆ, ನಮ್ಮ ಬಂಧುಗಳಿಗೆ ಅವರಿಗೆ ಅನ್ಯಾಯ ಆದರೆ ನಾವು ಯಾರು ಕೂಡ ಸುಮ್ಮನೆ ಇರೋದಿಲ್ಲ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡ ಇದ್ರೂ ಸಹಿತ ನಮ್ಮೆಲ್ಲ ಸದ್ಭಕ್ತರ, ನಮ್ಮ ಕಾರ್ಯಕರ್ತರ, ನಮ್ಮ ಬಂಧುಗಳ ಅವರ ಏನು ಕರೆಯಲ್ಲಿ ನಮಗೆ ಗೊತ್ತಾಯಿತು, ನಾವು ಬಂದು ಭಾಗವಹಿಸಿ ನಮ್ಮ 2 ಸಲಹೆಗಳನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಇವತ್ತು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ನಾನು 11 ಗಂಟೆಯಲ್ಲಿ ಗದಗದಲ್ಲಿ ಇರಬೇಕಾಗಿತ್ತು. ಆದರೂ ಸಹಿತ ಇದು ನಮ್ಮ ಹಕ್ಕು, ನಮ್ಮ ಭೂಮಿ, ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಹೋರಾಟದಲ್ಲಿ ತಾವೇನು ನಿಂತ್ಕೊಂಡಿದ್ದೀರಾ, ತಾವು ಗಟ್ಟಿಯಾಗಿರ್ತಕ್ಕಂಥ ಒಂದು ಏನು ಚಳವಳಿ ನಡೆಸ್ತಾ ಇದ್ದೀರಾ, ಇಂಥವುಗಳ ಜೊತೆಗೆ ನಾವಷ್ಟೇ ಅಲ್ಲ, ಬಂಜಾರ ಗುರುಪೀಠ ಅಷ್ಟೇ ಅಲ್ಲ, ನಾಡಿನ ಸಮಸ್ತ ಎಲ್ಲ ನಾಡಿನ ಪ್ರತಿಷ್ಠಿತ ಮಠಾಧೀಶರು ಕೂಡ ನಿಮ್ಮಗಳ ಜೊತೆಗೆ ಇರ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರು, ಸದ್ಭಕ್ತರು, ಹಿರಿಯರು, ನಮ್ಮ ಮಾನ್ಯ ಹಿರಿಯ ಮಾಜಿ ಸಚಿವರಾಗಿರ್ತಕ್ಕಂತಹ ರವೀಂದ್ರನ್ ಅವರು ಬಂದಿದ್ದಾರೆ. ಅವರು ಕೂಡ ಕೃಷಿ ಮಂತ್ರಿ ಆಗಿದ್ರು. ಅವಾಗ ಸಾಕಷ್ಟು ಹೋರಾಟಗಳು ನಡೀತು. ಮತ್ತು ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು, ರೈತರ ಪರವಾಗಿ ಸಾಕಷ್ಟು ಕೆಲಸ ಮಾಡತಕ್ಕಂಥ ನಮ್ಮ ಹಿರಿಯ ಸಚಿವರಾಗಿರ್ತಕ್ಕಂತಹ ರವೀಂದ್ರನಾಥ್ ಅವರು ಬಂದಿದ್ದಾರೆ. ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂತಹ ನಮ್ಮ ರೇಣುಕಾಚಾರ್ಯ, ನಮ್ಮ ರೇಣುಕಾ ಸ್ವಾಮಿ ಅವರು ಬಂದಿದ್ದಾರೆ. ನಮ್ಮ ಮಲ್ಲಿಕಾರ್ಜುನ್ ಅವರು, ನಮ್ಮ ಆಡಳಿತ ಪಕ್ಷದ ಪುತ್ರರು ಬಂದಿದ್ದಾರೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಶಿವಯೋಗಿ ಸ್ವಾಮಿ ಅವರಿದ್ದಾರೆ. ನಮ್ಮ ಮಾಯಕೊಂಡ ಮಾಜಿ ಶಾಸಕರಾಗಿರ್ತಕ್ಕಂತಹ ಶ್ರೀ ಬಸವರಾಜ ನಾಯ್ಕರವರು, ಅನೇಕರು ನಮ್ಮ ಜಿಲ್ಲಾಧ್ಯಕ್ಷರು, ಬಹಳ ವಿಶೇಷವಾಗಿ ನಮ್ಮ ರಾಜಶೇಖರ್ ಅವರು. ಬಹುಶಃ ಅವರು ಮಾತನಾಡಿದ್ರೆ, ಅವರು ಕರೆಯನ್ನು ಕೊಟ್ಟರೆ ನಮಗೆಲ್ಲರಿಗೂ ಬರ್ಬೇಕಂತ ಮನಸ್ಸು ಬರ್ತದೆ. ಅಂತ ಒಂದು ಸೇವಾ ಮನೋಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ರಾಜಶೇಖರ್ ಅವರು ನಿಜವಾಗ್ಲೂ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇಂಥ ಅನೇಕ ಕಾರ್ಯಕರ್ತರಿದ್ದಾರೆ. ನಮ್ಮ ಅನಿಲ್ ನಾಯ್ಕ ಅವರಿದ್ದಾರೆ. ಅನೇಕ ಕಾರ್ಯಕರ್ತರು, ಜಿಲ್ಲಾ ಪ್ರಮುಖರು, ಹೋರಾಟಗಾರರು, ಸಂಘಟಕರು, ರೈತ ಸಂಘಟಕರು ಎಲ್ಲರೂ ಕೂಡ ತಾವೆಲ್ಲ ಬಂದಿದ್ದೀರಾ. ವಿಶೇಷವಾಗಿ ಮಾಧ್ಯಮದವರು ಕೂಡ ತಾವೆಲ್ಲ, ಪತ್ರಿಕಾ ಮಾಧ್ಯಮ ಏನು ತಾವೆಲ್ಲರೂ ಕೂಡ ಬಂದಿದ್ದೀರಾ. ಇದು ಹೋರಾಟ ತಾವೆಲ್ಲ ಗೊತ್ತಿದೆ, ಏನು ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ಅನ್ನೋದನ್ನು ಮಾಧ್ಯಮದ ಮೂಲಕವಾಗಿ ಈಗಾಗಲೇ ನೋಡಿದ್ದೇವೆ, ಕೇಳಿದ್ದೇವೆ.